ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಗಬ್ಬು ನಾರ್ತಾ ಇದೆಯಾ ಪ್ರತಿಷ್ಠಿತ ಆಸ್ಪತ್ರೆ? ರಾತ್ರೋರಾತ್ರಿ ಪಾರ್ಕ್ಗೆ ಹರಿದು ಹೋಗ್ತಾ ಇದೆಯಾ ಆಸ್ಪತ್ರೆಯ ಗಲೀಜು ನೀರು? ಮಲ್ಲೇಶ್ವರಂನ 11ನೇ ಕ್ರಾಸ್ನಲ್ಲಿರುವಂತಹ ಪಾರ್ಕ್ನಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ. ರಾತ್ರೋರಾತ್ರಿ ಪಾರ್ಕ್ಗೆ ಹರಿದು ಹೋಗ್ತಾ ಇದೆಯಾ ಆಸ್ಪತ್ರೆಯಿಂದ ಗಲೀಜು ನೀರು? ಮಲ್ಲೇಶ್ವರಂನ 11ನೇ ಕ್ರಾಸ್ನಲ್ಲಿರುವಂತಹ ಪಾರ್ಕ್ನಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ. ಜಗದ್ಗುರು ಶ್ರೀ ಶಂಕರಾಚಾರ್ಯರ ಉದ್ಯಾನವನದಲ್ಲಿ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಮಲ್ಲೇಶ್ವರಂನಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯಿಂದ ಬರ್ತಾ ಇರುವಂತಹ ಕೊಳಕು ನೀರದು. 1 ತಿಂಗಳಿನಿಂದ ದುರ್ನಾತ ಬರ್ತಾ ಇದ್ದು ಬೇಸತ್ತು ಹೋಗಿದ್ದಾರೆ ಸ್ಥಳೀಯರು. ರಾತ್ರಿ ಹೊತ್ತು ವಾಸನೆ ನೀರು ಬಿಡುಗಡೆ ಬಗ್ಗೆ ಸ್ಥಳೀಯರು ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. 2-3 ದಿನಕ್ಕೊಮ್ಮೆ ಆಸ್ಪತ್ರೆಯಿಂದ ಈ ಗಲೀಜು ನೀರು ಹರಿದು ಬರ್ತಾ ಇದೆಯಂತೆ. ಕೆಟ್ಟ ವಾಸನೆ ಬಗ್ಗೆ ಸ್ಥಳೀಯರು ಆಸ್ಪತ್ರೆ ಸಿಬ್ಬಂದಿಗೆ ಹೇಳಿದ್ರು. ಡೋಂಟ್ ಕೇರ್ಲೆಸ್ ಮಾಡ್ತಾ ಇದ್ದಾರಂತೆ. ಮೊದಲು ಹಗಲಲ್ಲಿ ಬಿಡ್ತಾ ಇದ್ರು, ಈಗ ರಾತ್ರಿ ಹೊತ್ತು ಬಿಡ್ತಾ ಇದ್ದಾರೆ. ಇದರಿಂದ ಪಾರ್ಕ್ ಪಕ್ಕದ ಅಂಗಡಿ ಮಾಲೀಕರಿಗೆ ವ್ಯಾಪಾರ ಡೌನ್ ಆಗಿದೆ. ಜೊತೆಗೆ ಪಾರ್ಕ್ಗೆ ಬರುವಂತ ಜನಸಂಖ್ಯೆಯು ಕೂಡ ಕಡಿಮೆ ಆಗಿರೋದು. ಈ ಬೆಂಗಳೂರಿನಲ್ಲಿ ಪಾರ್ಕ್ ಅಂತ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಕಿಂಗ್ ಮಾಡೋದಕ್ಕೆ ಜನ ಬರ್ತಾರೆ, ಫ್ಯಾಮಿಲಿಗಳು ಬರ್ತಾವೆ ಕೂತ್ಕೊಳ್ಳೋದಕ್ಕೆ. ಸೊ ಈಗ ಅಲ್ಲಿ ಬರೋದಕ್ಕೂ ಕೂಡ ಹಿಂದೇಟ್ ಹಾಕ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಆ ಪಾರ್ಕ್ನ ಅಕ್ಕಪಕ್ಕದಲ್ಲಿರುವಂತ ಅಂಗಡಿಯ ವ್ಯಾಪಾರ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲ್ರಿಗೂ ಲಾಸ್ ಆಗ್ತಾ ಇದೆ, ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಹೇಳಿದ್ರು ಕೂಡ ಕ್ಯಾರೆ ಅಂತ ಇಲ್ವಂತೆ. ಆಫ್ ಆಯ್ತಾ? ತೆಗಿರಿ ಪೈಪ್ ತೆಗಿರಿ. ನೀರು ಅಷ್ಟು ಸ್ಮೆಲ್ ಇರೋದಕ್ಕೆ ಹೇಳಿದ್ಮೇಲೆ ಆಫ್ ಮಾಡಿ ಇವಾಗ ತೆಗಿತಾ ಇರೋದು ಪೈಪ್ ಇದು. ಶಂಕರಾಚಾರ್ಯ ತಾನೆ ಅಲ್ಲಿರೋದು. ಶಂಕರಾಚಾರ್ಯರ ಪಾರ್ಕ್ ಚೆನ್ನಾಗಿರ್ಲಿ, ಜನ ವಾಕಿಂಗ್ ಮಾಡೋದಕ್ಕೆ ವಯಸ್ಸಾದವರೆಲ್ಲ ಬರ್ತಾರೆ ಸಂಜೆ ಹೊತ್ತು ಕೂತ್ಕೊಳ್ಳೋದಕ್ಕೆ ಅನ್ನೋ ಕಾರಣಕ್ಕೆ ಮಾಡಿರೋ ಪಾರ್ಕ್ಗೆ ಮಣಿಪಾಲ್ ಅವ್ರು ಮಾಡ್ತಿರೋ ಕೆಲಸ ಇದು. ಒಳ್ಳೆ ವಾಟರ್ ನಾವು ಪೈಪು ಗಿಡಕ್ಕೆ ನೀರು ಬಿಡ್ತೀವಿ ಅಂತ ಸುಳ್ಳು ಹೇಳಿ ಮಾಡ್ತಾ ಇರೋದು ಇದು. ತೆಗೀರಿ ಸರ್. ಇದ್ರದ್ದು ಬಾತ್ರೂಮ್ ನೀರನ್ನ ಬೆಳಿಗ್ಗೆ ಟೈಮ್ ಬಿಡ್ತಾ ಇದ್ರು ಸರ್. ಅದು ಬಿಡಬೇಡಿ ಅಂತ ಹೇಳಿದ್ರೆ, ಇಲ್ಲ ನಾವು ಫಿಲ್ಟರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬಿಡ್ತೀರ. ನಿಮಗೆ ತೋರಿಸಿದ್ದೀನಿ ಅದು ಯಾವ ನೀರು ಅಂತ ನೀವೇ ಖಚಿತಪಡಿಸ್ಬೇಕು ಏನು ಅಂತ ಹೇಳ್ಬಿಟ್ಟು ಸರ್. ಸುಮಾರು 1 ತಿಂಗಳಿಂದ ಬಿಡ್ತಾ ಇರೋದು ಸರ್. ಬೆಳಿಗ್ಗೆ ನಾವೆಲ್ಲ ಗಲಾಟೆ ಮಾಡಿದ್ದಕ್ಕೆ ಬಿಟ್ಬಿಟ್ಟು ನೈಟ್ ಬಿಡ್ತಾ ಇದ್ದಾರೆ ಸರ್. ಇಲ್ಲ ಯಾರು ಕೇರ್ ತಗೊಳ್ತಾ ಇಲ್ಲ ಸರ್. ಇಲ್ಲ ಏನ್ ನೀರಿಲ್ಲ, ಏನಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಸರ್. ಇದ್ರದ್ದು ಬಾತ್ರೂಮ್ ನೀರನ್ನ ಬೆಳಿಗ್ಗೆ ಟೈಮ್ ಬಿಡ್ತಾ ಇದ್ರು ಸರ್. ಅದು ಬಿಡಬೇಡಿ ಅಂತ ಹೇಳಿದ್ರೆ, ಇಲ್ಲ ನಾವು ಫಿಲ್ಟರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬಿಡ್ತೀರ. ನಿಮಗೆ ತೋರಿಸಿದ್ದೀನಿ ಅದು ಯಾವ ನೀರು ಅಂತ ನೀವೇ ಖಚಿತಪಡಿಸ್ಬೇಕು ಏನು ಅಂತ ಹೇಳ್ಬಿಟ್ಟು ಸರ್. ಸುಮಾರು 1 ತಿಂಗಳಿಂದ ಬಿಡ್ತಾ ಇರೋದು ಸರ್. ಬೆಳಿಗ್ಗೆ ನಾವೆಲ್ಲ ಗಲಾಟೆ ಮಾಡಿದ್ದಕ್ಕೆ ಬಿಟ್ಬಿಟ್ಟು ನೈಟ್ ಬಿಡ್ತಾ ಇದ್ದಾರೆ ಸರ್. ಇಲ್ಲ ಯಾರು ಕೇರ್ ತಗೊಳ್ತಾ ಇಲ್ಲ ಸರ್. ಇಲ್ಲ ಏನ್ ನೀರಿಲ್ಲ, ಏನಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಸರ್. ಇದ್ರದ್ದು ಬಾತ್ರೂಮ್ ನೀರನ್ನ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಮೆಟ್ರೋ ರಿಪೋರ್ಟರ್ ಸಂಗಮೇಶ್ ಮೇತ್ರೆ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರು ನಗರವು ಉದ್ಯಾನ ನಗರಿ ಅಂತ ಹೆಸರು ಹೊಂದಿದೆ. ಈ ಉದ್ಯಾನ ನಗರದಲ್ಲಿ GB ಏನಿದೆ, ಬೆಂಗಳೂರಿನಲ್ಲಿ ಹಲವು ಪಾರ್ಕ್ಗಳನ್ನ ವಿಶೇಷ ಯೋಜನೆಗಳನ್ನ ತರುವ ಮೂಲಕ ಅಭಿವೃದ್ಧಿ ಮಾಡುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಖಾಸಗಿಯ ಪ್ರತಿಷ್ಠಿತ ಆಸ್ಪತ್ರೆಯು ಪಾರ್ಕ್ ನಲ್ಲಿ ವಾಸನೆ ನೀರನ್ನ ಬಿಡ್ತಾ ಇದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ನಾವು ಇದೇ ಪಾರ್ಕ್ ನಲ್ಲಿ ಅಂದ್ರೆ ಮಲ್ಲೇಶ್ವರಂನ 11ನೇ ಕ್ರಾಸ್ ನಲ್ಲಿರುವ ಜಗದ್ಗುರು ಶ್ರೀ ಶಂಕರಾಚಾರ್ಯ ಪಾರ್ಕ್ ನಲ್ಲಿದ್ದೇವೆ. ಈ ಪಾರ್ಕ್ ನಲ್ಲಿ ದಿನಾಲು ಅಂದ್ರೆ ಕಳೆದ 1 ತಿಂಗಳಿನಿಂದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಿಂದ ವಾಸನೆಯ ನೀರನ್ನ ಇಲ್ಲಿ ಪೂರೈಕೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಅದು ವಾಸನೆ ನೀರಿದೆ, ಹಾಗಾಗಿ ಇಲ್ಲಿ ಪೂರೈಕೆ ಮಾಡ್ತಾ ಇದ್ದಾರೆ. ಸತತ 1 ತಿಂಗಳಿನಿಂದ ಇದೇ ರೀತಿ ಆಗ್ತಾ ಇದೆ. ಸದ್ಯ ಇದೇ ದೃಶ್ಯದಲ್ಲಿ ಅಂದ್ರೆ ನಿನ್ನೆ 10 ರಿಂದ 11 ಗಂಟೆ ಸುಮಾರಿಗೆ ವಾಸನೆಯ ನೀರನ್ನ ಪೂರೈಕೆ ಮಾಡ್ತಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡಬಹುದು. ನಿನ್ನೆ ರಾತ್ರಿ 10-11 ಗಂಟೆ ಸುಮಾರಿಗೆ ಒಂದು ವಾಸನೆ ನೀರನ್ನ ಪೂರೈಕೆ ಮಾಡಲು ಇಲ್ಲಿ ಪೈಪ್ ಒಂದು ಖಾಸಗಿ ಆಸ್ಪತ್ರೆಯಿಂದ ಇಲ್ಲಿನ ಒಂದು ಪಾರ್ಕ್ಗೆ ಪೈಪ್ ಮೂಲಕ ಬಿಡುಗಡೆ ಮಾಡ್ತಾ ಇದ್ರು. ಆ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಸ್ಥಳೀಯರು ಯಾಕೆ ನೀವು ವಾಸನೆ ನೀರನ್ನ ಬಿಡ್ತಾ ಇದ್ದೀರಿ ಅಂತ ಅವರಿಗೆ ಪ್ರಶ್ನಿಸಿದಾಗ ಕೆಲವು ಒಂದು ಮಾತಿನ ವಾಗ್ವಾದ ಕೂಡ ಆಗತ್ತೆ. ಆ ಮಾತಿನ ವಾಗ್ವಾದವನ್ನ ಸ್ಥಳೀಯರು ಆ ವಿಡಿಯೋದಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಂಡಿರುತ್ತಾರೆ. ಹೀಗಾಗಿ
ಯಾವ ಇಂತಹ ಒಂದು ಏನಿದೆ ವಾಸನೆ ನೀರಿನಿದೆ ಇಂತಹ ಪೂರೈಕೆ ಮಾಡುವುದಕ್ಕೆ ಇವರಿಗೆ ಅವಕಾಶ ಕೊಟ್ಟವರು ಯಾರು ಅನ್ನೋದು ಪ್ರಶ್ನೆಯನ್ನ ಮೂಡ್ತಾ ಇದೆ. ಯಾವುದೇ ಒಂದು ಕಾವೇರಿ ನೀರಾಗಿರ್ಲಿ ಅಥವಾ ಒಂದು ವಾಸನೆ ನೀರನ್ನ ಪೂರೈಕೆ ಮಾಡಬೇಕಾದ್ರೆ BWSSB ಅವರೇ ಒಂದು ಪೂರೈಕೆಯನ್ನ ಅಂದ್ರೆ ಅವರೇ ಒಂದು ಚರಂಡಿ ನೀರೇನಿರುತ್ತೆ ಯಾವುದೇ ಒಂದು ನೀರನ್ನ ಅವರೇ ತೆಗೆದುಕೊಂಡು ಹೋಗಿ STP ಕೇಂದ್ರಕ್ಕೆ ಕಳುಹಿಸಿ ಅನಂತರ ಯಾರಿಗೆ ಬೇಕು ಅಂದ್ರೆ ಪಾರ್ಕ್ ಬೇಕಾಗಿದ್ರೆ GB ಅವರಿಗೆ ಕಳಿಸ್ತಾರೆ. ಅನಂತರ ಕಮರ್ಷಿಯಲ್ ಅಂದ್ರೆ ಕನ್ಸ್ಟ್ರಕ್ಷನ್ ಬೇಕಾಗಿರೋರಿಗೆ ಯಾರ್ಯಾರು ಅವರಿಗೆ ಆಗ್ರಹವನ್ನ ಮಾಡ್ತಾರೆ, ಬೇಡಿಕೆಯನ್ನ ಇಡ್ತಾರೆ ಅಂತವ್ರಿಗೆ ಪೂರೈಕೆ ಮಾಡ್ತಾರೆ. ಆದ್ರೆ ನೇರವಾಗಿ ಒಂದು ಖಾಸಗಿ ಆಸ್ಪತ್ರೆಯವರು ಇಂಥ ಪಾರ್ಕ್ಗೆ ಒಂದು ವಾಸನೆಯನ್ನ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಅನುಮತಿ ಕೊಟ್ಟವರು ಯಾರು ಅನ್ನೋದನ್ನ ಪ್ರಶ್ನೆಯನ್ನ ಮೂಡ್ತಾ ಇದೆ. ಕಾದ್ ನೋಡ್ಬೇಕು ಇವರಿಗೆ ಅನುಮತಿ ಕೊಟ್ಟವರು ಯಾರು, ಜೊತೆಗೆ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ಒಂದು ಅನುಮತಿ ಕೊಟ್ಟವರು ಯಾರು, ಈ ವಾಸನೆ ಸುಮಾರು 1 ತಿಂಗಳಿಂದ ಇದೇ ರೀತಿ ಆಗ್ತಾ ಇದೆ, ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಸಂಗಮೇಶ್ ಮೈತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.